ಶಾಸಕ ವೀರೇಂದ್ರ ಪಪ್ಪಿ ಅವರ ಜೊತೆ ವ್ಯವಹಾರ ಹೊಂದಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಲೀಡರ್ ಅಥವಾ ಕಾಂಗ್ರೆಸ್ನ ನಾಯಕಿ ಕುಸುಮಾ ಮನೆ ಮೇಲೆ ಇಡಿ ರೈಡ್ ಮಾಡಿದೆ. ಬೆಂಗಳೂರಿನ ಮಲ್ಲತಳ್ಳಿಯಲ್ಲಿರುವಂತಹ ಕುಸುಮಾ ಮನೆ ಮೇಲೆ ಇದೀಗ ಇಡಿ ರೈಡ್ ಮಾಡಿದೆ. ವೀರೇಂದ್ರ ಪಪ್ಪಿ ಜೊತೆ ಹನುಮಂತರಾಯಪ್ಪ ವ್ಯವಹಾರ ನಡೆಸಿದ್ದಾರೆ ಅನ್ನೋ ಶಂಕೆ. ಹನುಮಂತರಾಯಪ್ಪ ಅದೇ ಕುಸುಮಾ ಅವ್ರ ತಂದೆ ವ್ಯವಹಾರ ನಡೆಸಿದ್ದಾರೆ ಅನ್ನುವ ಶಂಕೆಯ ಹಿನ್ನೆಲೆಯಲ್ಲಿ ಅವ್ರ ಮನೆ ಮೇಲೆ ಕೂಡ ರೈಡ್ ಆಗಿದೆ. ಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು. ಅಂದ್ರೆ ಮುನಿರತ್ನ ಅವರ ವಿರುದ್ಧವಾಗಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು, ಬಟ್ ಗೆದ್ದಿರಲಿಲ್ಲ. ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರು ಆರ್ ನಗರ ಕ್ಷೇತ್ರದಲ್ಲಿ. ಇದೇ ಕುಸುಮಾ ಅವರು ಬೆಳಗ್ಗೆಯೇ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಗೂ ಕೂಡ ಮುಂದಾಗಿದ್ದಾರೆ ಇಡಿ ಅಧಿಕಾರಿಗಳು. ಅಕ್ರಮ ಹಣ ವರ್ಗಾವಣೆಯಲ್ಲಿ ಇಡಿ ಅಧಿಕಾರಿಗಳು ಬೆಳಗ್ಗೆ ಸುಮಾರು 4:30ಕ್ಕೆ ಬೆಳಗಿನ ಜಾವ ಬಂದಿದ್ದಾರೆ. 2 ಕಾರ್ನಲ್ಲಿ ಬಿಗಿ ಭದ್ರತೆಯೊಂದಿಗೆ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಳಗಿನ ಜಾವ ಆಲ್ಮೋಸ್ಟ್ ಈ ರೈಡ್ಗಳೆಲ್ಲವೂ ಕೂಡ ಆಗೋದು ಬೆಳಗಿನ ಸಂದರ್ಭದಲ್ಲೇ, ಬೆಳಗಿನ ಜಾವದಲ್ಲೇ. ಇದೀಗ ಕುಸುಮಾ ಅವರ ಮನೆ ಮೇಲೆ ಇಡಿ ರೈಡ್ ಆಗಿದೆ. ಕಾರಣ ಇದೀಗ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೂ ಕೂಡ ರೈಡ್ ಆಗಿತ್ತು. ಅವರ ಜೊತೆಗೆ ಈ ಹನುಮಂತರಾಯಪ್ಪ ಅವರು ಅಂದ್ರೆ ಕುಸುಮಾ ಅವರ ತಂದೆ ವ್ಯವಹಾರ ನಡೆಸಿದ್ದಾರೆ ಅನ್ನೋ ಶಂಕೆಯ ಹಿನ್ನೆಲೆಯಲ್ಲಿ, ಅಥವಾ ಅವ್ರಿಗೆ ಏನಾದರೂ ಕೆಲವೊಂದು ಡಾಕ್ಯುಮೆಂಟ್ಸ್ ಸಿಕ್ಕಿರ್ಬೋದು ಅದಕ್ಕೆ ಪೂರಕವಾಗಿ, ಆ ಅನುಮಾನದ ಹಿನ್ನೆಲೆಯಲ್ಲಿ ಕ್ಲಾರಿಟಿ ತಗೊಳ್ಳೋದಕ್ಕೆ ಇವ್ರ ಮನೆ ಮೇಲೆ ಕೂಡ ರೈಡ್ ಆಗಿದೆ. ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡ್ತಾರೆ, ಇವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ತೀರಾ ಅನುಮಾನಾಸ್ಪದವಾಗಿ ಏನಾದರೂ ಕಂಡು ಬಂತು ಅಂದ್ರೆ ಬನ್ರಿ ವಿಚಾರಣೆಗೆ ಅಂತ ಕರೀತಾರೆ. ಸೊ ಸದ್ಯಕ್ಕೆ ಸಿಗ್ತಾ ಇರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ರೈಡ್ ಆಗಿರೋದ್ರ ಬಗ್ಗೆ ಏನ್ ಸಿಕ್ತು, ಏನ್ ಬಿಡ್ತು, ಏನ್ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಸೊ ಕುಸುಮಾ ಮನೆ ಮೇಲೆ ಇಡಿ ರೈಡ್ ಆಗಿದೆ. ಇದೊಂದು ರೀತಿ ರಾಜ್ಯದಲ್ಲಿ ಕಾಂಗ್ರೆಸ್ನ ಲೀಡರ್ಸ್ಗಳಿಗೂ ಇಡಿಗೂ ಅವಿನಾಭಾವ ಸಂಬಂಧ ಇದ್ದಂಗೆ ಕಾಣಿಸ್ತಾ ಇದೆ. ಒಬ್ಬೊಬ್ಬರೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಗೊತ್ತಿಲ್ಲ, ಕಾಂಗ್ರೆಸ್ನವರ ಆರೋಪ ಇಡಿ ಅವ್ರನ್ನ ಕರ್ಕೊಬರ್ತಾರೆ, ನಮ್ಮೇಲೆ ಪ್ರಯೋಗ ಮಾಡ್ತಾರೆ, ಹೆದರ್ಸಕ್ ನೋಡ್ತಾರೆ ಅನ್ನೋ ರೀತಿಯ ಆರೋಪಗಳನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ರು. ಇರ್ಲಿ, ಅದರ ಜೊತೆಯಲ್ಲಿ ಈಗ ಮುಂದುವರೆದ ಭಾಗ ಏನಪ್ಪಾ ಅಂತ ಹೇಳಿದ್ರೆ, ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೂ ಕೂಡ ಇಡಿ ರೈಡ್ ಆಗಿತ್ತು. ಅದರ ಬೆನ್ನಲ್ಲೇ ಕುಸುಮಾ ಅವರ ನಿವಾಸದಲ್ಲೂ ಕೂಡ ಇಡಿ ರೈಡ್ ಆಗಿದೆ. ಇದರ ಹಿಂದಿನ ಉದ್ದೇಶ ಪಪ್ಪಿ ಅವರ ಜೊತೆಗೆ ಈ ವೀರೇಂದ್ರ ಪಪ್ಪಿ ಏನಿದ್ದಾರೆ MLA ಕಾಂಗ್ರೆಸ್ ಲೀಡರ್, ಇವರು ಕೂಡ ಅವರ ಜೊತೆಗೆ ಏನೋ ವ್ಯವಹಾರ ಇತ್ತು ಅನ್ನೋ ಅನುಮಾನದ ಹಿನ್ನೆಲೆಯಲ್ಲಿ ಇವ್ರ ನಿವಾಸಕ್ಕೆ ಇವತ್ತು ಬೆಳ್ಳಂಬೆಳಗ್ಗೆ 4:15ಕ್ಕೆ ಬಂದಂತಹ ಅಧಿಕಾರಿಗಳು ಇದೀಗ ಮನೆಯನ್ನ ರೈಡ್ ಮಾಡಿದ್ದಾರೆ. ಏನ್ ಸಿಕ್ಕಿದೆ, ಏನ್ ಬಿಟ್ಟಿದೆ, ಏನ್ ಕೇಳಿದ್ದಾರೆ, ಮುಂದಿನ ಹಂತದಲ್ಲಿ ನಿಮ್ಮ ಮುಂದಿಡ್ತಾ ಹೋಗ್ತೀವಿ.